ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಸದ್ದಾಂ ರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಮತ್ತು ಸ್ನೇಹಿತರ ಜೊತೆಗೂಡಿ ಸಡಗರ ಸಂಭ್ರಮದಿಂದ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು, ಸ್ನೇಹಿತರು ಸದ್ದಾಂ ರವರಿಗೆ ಬೃಹತ್ ಗಾತ್ರದ ಸೇಬಿನ ಹಾರ ಹಾಗೂ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು, ಅಭಿಮಾನಿಗಳು, ಸ್ನೇಹಿತರು ಭಾಗವಹಿಸಿದರು.
ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಆನೇಕಲ್ ತಾಲೂಕಿನ ನಮ್ಮ ಶಂಭಯ್ಯ ಅಲಿಯಾಸ್ ಸದಾಮಣ್ಣವರಿಗೆ ಈ ಒಂದು ತಾಲೂಕಿನ ಯುವಕರ ಕರ್ಮಣಿಯಾಗಿರ್ತಕ್ಕಂಥ ನಮ್ಮ ಸದಾಮಣ್ಣವರಿಗೆ ಹುಟ್ಟುಹಬ್ಬಗಳ ಶುಭಾಶಯಗಳನ್ನು ಕೋರುತ್ತಾ ಏನವರು ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಹಾಗೂ ನಮ್ಮ ವಿಧಾನಸಭಾ ಕ್ಷೇತ್ರದ ಒಂದು ಚುನಾಯಿತ ಮುಂದಿನ ದಿನಗಳಲ್ಲಿ ಒಂದು ಆಕಾಂಕ್ಷಿಯಾಗಿರ್ತಕ್ಕಂಥ ಸದಾಮಣ್ಣವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೇನೆ. ಸರ್ಜಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಕ್ಷೇತ್ರದ ಶಾಸಕರ ಆಕಾಂಕ್ಷಿ ಅಭ್ಯರ್ಥಿ ಆದಂಥ ಸದಾಮಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ಅವರಿಗೆ ಮುಳಬಾಗಿಲು ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟನ್ನು ಕೊಟ್ಟು ಅವರು ಶಾಸಕರಾಗಲಿ ಅಂತೇಳಿ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಶುಭವನ್ನು ಕೋರುತ್ತೇನೆ. ಏನಿವತ್ತು ಸರ್ಜಾಪುರ ಭಾಗದ ಕಾಂಗ್ರೆಸ್ ಮುಖಂಡರು ಇವತ್ತು ಬರ್ತ್ಡೇಯನ್ನು ಹಲವು ಸಮಾಜಮುಖ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇವತ್ತು ವಿಜೃಂಭಣೆಯಿಂದ ಇವತ್ತು ಅವರ ಸ್ವಗೃಹದಲ್ಲಿ ಇವತ್ತು ಬರ್ತ್ಡೇ ಮಾಡ್ಕೊಂಡು ಪ್ರತಿ ವರ್ಷದಿಂದ ಬರ್ತ್ಡೇ ಮಾಡ್ಕೊತಾರೆ ವಿಭಿನ್ನವಾಗಿ. ಅವ್ರಿಗೆ ದೇವರು ಕುಟುಂಬ ಆರೋಗ್ಯ ಐಶ್ವರ್ಯ ಕೊಡಲಿ. ಅವ್ರಿಗೇನು MLA ಆಗಬೇಕು ಮುಂದೆ ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳು ಎಲ್ಲರ ಬೈಕ್ ಏನಂದ್ರೆ ನಮ್ಮ ಜಿಗಳ ಖಾದಿ ಭಂಡಾರದ ಈಶ್ವರ ಆಗ್ಬೋದು, ನಮ್ಮ ಸ್ನೇಹಿತರು ಹರ್ಷ ಇರ್ಬೋದು, ಕಿಶೋರ್ ಇರ್ಬೋದು, ಇವತ್ತು ಬಂದಿದ್ದಾರೆ. ಎಲ್ಲರೂ ನಾವು ಕೇಳ್ಕೊಳ್ಳೋದು ಏನಂದರೆ ಅವ್ರು ಸದಾಮಣ್ಣವರು MLA ಆಗಬೇಕು ಮುಂದಿನ ದಿನಗಳಲ್ಲಿ MLA ಆಗಬೇಕಂತ ನಮ್ಮ ಎಲ್ಲರ ಬೈಕೆ. ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಲಿ, ಯುವಕರಿಗೆ ಮಾದರಿಯಾಗಿರಲಿ ಅಂತ ಈ ಮೂಲಕ ಮಾಧ್ಯಮ ಮುಖಾಂತರ ಎಲ್ಲರನ್ನೆಲ್ಲ ಕೇಳ್ಕೊತೀನಿ. ಜೈ ಹಿಂದ್. ಸದ್ದಾಮ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಅವ್ರು 106 ವರ್ಷ ಸಮಾಜ ಸೇವೆ ಮಾಡಿ ಚೆನ್ನಾಗಿರಲಿ ಅಂತ ಶುಭ ಕೋರ್ತಾ ಇದ್ದೀವಿ. ಇವತ್ತೇನು ಈ ತುಂಬ ವಿಜೃಂಭಣೆಯಿಂದ ನಮ್ಮ ಸದಾಮಣ್ಣ ಬಡೆ ಮಾಡ್ತಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೋರ್ಕೊತಾ ಇದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಹೋದರ ಮಾವನಾಗಿರ್ತಕ್ಕಂತಹ ಸದ್ದಾಮ್ ಅಲಿಯಾಸ್ ಸಂಭಯ್ಯನವರ ಒಂದು ಹುಟ್ಟುಹಬ್ಬ ಇವತ್ತು ಮುಳಬಾಲ್ ಕ್ಷೇತ್ರ ಇರ್ಬೋದು ಮತ್ತು ನಮ್ಮ ಸರ್ಜಾಪುರದಲ್ಲಿ ತುಂಬ ಅದ್ಧೂರಿಯಾಗಿ ಎಲ್ಲ ಸ್ನೇಹಿತರು, ಯುವ ಬಳಗದವರು, ಎಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ಎಲ್ಲ ಧರ್ಮವನ್ನು, ಜಾತಿಯನ್ನು ಮತ್ತು ಪಕ್ಷಭೇದವನ್ನು ಬಿಟ್ಟು ಪ್ರತಿ ವರ್ಷವೂ ನಮ್ಮ ಯೂತ್ಸು ಅವರಿಗೆ ತುಂಬ ಅದ್ಧೂರಿಯಾಗಿ ತಮ್ಮ ಹುಟ್ಟುಹಬ್ಬವನ್ನು ವಿಶೇಷವಾಗಿ ನಮ್ಮ ಸರ್ಜಾಪುರ ಭಾಗದಲ್ಲಿ ಮನೆಯಲ್ಲಿ ಆಚರಣೆ ಮಾಡ್ತಾರೆ. ಹಾಗಾಗಿ ಅವರಿಗೆ ಭಗವಂತ ಆರೋಗ್ಯ, ಐಶ್ವರ್ಯ, ಆಯಸ್ಸು, ಸಕಲ ಇಷ್ಟಾರ್ಥಗಳು ಅವರಿಗೆ ನೆರವೇರಲಿ, ಮುಂದಿನ ಮುಳಬಾಗಿಲಿನ MLA ಆಗಿ ಆಯ್ಕೆಯಾಗಿ ಬರಲಿ ಅಂತ ಅವರ ಆಸೆ ನೆರವೇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಯುವ ಮಿತ್ರರಿಗೆ, ಎಲ್ಲ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಅವರಿಗೆ ಭಗವಂತ ಆರೋಗ್ಯ ಕೊಡಲಿ, ಉತ್ತಮ ಕೆಲಸಗಳನ್ನು ಮಾಡಲಿ, ಜನಸೇವೆಯನ್ನು ಮಾಡಲಿ ಅಂತೇಳಿ ಆಶಿಸ್ತಾ ಅವ್ರಿಗೆ ಒಳ್ಳೆಯದನ್ನು ಬಯಸ್ತಾ ಇದ್ದೀನಿ. ಜೈ ಹಿಂದ್. ಸ್ನೇಹಿ ಹಾಗೂ ಯುವಕರ ಕಣ್ಮಣಿ ಶ್ರೀ ಸದ್ದಾಮ್ ಅಲಿಯಾಸ್ ಶಂಭಯ್ಯನವರಿಗೆ ಈ ಸುಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಇನ್ನೂ ಹೆಚ್ಚು ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ನೀಡಿ ಇನ್ನೂ 100 ಕಾಲ ಬಾಳಲಿ ಎಂದು ನಾನು ಏನಿದೆ ಇವತ್ತು ನಮ್ಮ ಜನಪ್ರಿಯ ನಾಯಕರು, ಸರ್ಜಾಪುರದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಕಾಂಗ್ರೆಸ್ಸಿನ ಯುವ ನಾಯಕರು, ಹಾಗೆ ಊರಿನ ಮುಖಂಡರು, ಏನು ಈ ದಿನ ಸರಳವಾಗಿ ಅಂದರೆ ನಾವು ಯಾರಿಗೂ ಒಂದು ಫೋನ್ ಮಾಡಿ ಬರ್ಡೇಗೆ ಬನ್ನಿ ಅಂತಿಲ್ಲ, ಅವರಾಗೆ ಬಂದಿರೋದು. ಅವ್ರಿಗೆ ಆ ಭಗವಂತ ಸದಾಕಾಲ 100 ವರ್ಷ ಇದೇ ಥರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು ಅವರ ಕುಟುಂಬ ಅವರ ಜೊತೆಯಲ್ಲಿ ಸದಾ 100 ವರ್ಷ ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಿಂದ ಅವರ ಕುಟುಂಬವರ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ ಎಲ್ಲ ಇದೇ ಥರ ಇರಲಿ 100 ವರ್ಷ ಅಂತ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತೇನೆ. ಅವರು ಮುಂದಿನ ದಿನಗಳಲ್ಲಿ
ಏನೋ ಒಂದು 2028ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅವರು ಮುಳುಬಾಗಿಲಿನಲ್ಲಿ 100% ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಟಿಕೆಟ್ ಕೊಟ್ಟರೆ 100% ಅವರು MLA ಆಗ್ತಾರೆ. ಅವರು ಇನ್ನೂ ಮುಂದಿನ ದಿನದಲ್ಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಲಿ, ಆ ಭಗವಂತ ಅವ್ರಿಗೆ ಎಲ್ಲ ಒಳ್ಳೆಯದಾಗಲಿ. ಸರ್ಜಾಪುರದಲ್ಲಿ ಸ್ಟಾರ್ಟಿಂಗಲ್ಲಿ ಮೆಂಬರ್ ಆಗಿ ಇವಾಗ ಚೇರ್ಮನ್ ಆಗಿ ಅವರು ನಮ್ಮ ಆನೇಕಲ್ ತಾಲೂಕಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ಅವರು ದೇವರು ಆಶೀರ್ವಾದ ಕೊಟ್ಟು ಅವರನ್ನು ಚೆನ್ನಾಗಿ ಕಾಪಾಡಲಿ. ಅವರ ಮುಂದಿನ ದಿನಗಳಲ್ಲಿ ನಮ್ಮ ಮುಳಬಾಗಿಲು ಶಾಸಕರಾಗಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ಅವ್ರಿಗೆ ಒಳ್ಳೆಯದಾಗಲಿ. ಎಲ್ಲ ಜನಗಳು ಅವ್ರಿಗೆ ಸಪೋರ್ಟ್ ಮಾಡೋಣ, ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಇವತ್ತಿನ ದಿನ ನಮ್ಮ ಮುಖಂಡರು ಹಾಗೂ ನಮ್ಮ ಗುರುಗಳಾದಂಥ ಶಂಭಯ್ಯ ಸದಾಮಣ್ಣವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು. ಜೊತೆಗೆ ಅವರು ಮುಳಬಾಗಿಲಲ್ಲಿ ಶಾಸಕ ಸ್ಥಾನಕ್ಕೆ ಜನಪ್ರತಿನಿಧಿ ಆಗಬೇಕಂತ ಹೋರಾಡ್ತಿದ್ದಾರೆ. ಖಂಡಿತ ಅವ್ರು ಜಯಗಳಿಸಬೇಕು. ಇದಕ್ಕೆ ನಾವೆಲ್ಲ ಶ್ರಮಿಸ್ತೀವಿ. ಆಮೇಲೆ ಇವತ್ತು ಹುಟ್ಟಿದಹಬ್ಬನ ಮುಖ್ಯವಾಗಿ ಅವರ ಸಹೋದರ SM ಶ್ರೀನಿವಾಸಣ್ಣವರು ಏರ್ಪಡಿಸಿದರು. ನಾವೆಲ್ಲರೂ ಸೇರಿ ಅಣ್ಣವ್ರಿಗೋಸ್ಕರ ಇನ್ನೂ ಶ್ರಮಿಸ್ತೀವಿ. ಅವ್ರು ಖಂಡಿತ ಶಾಸಕರಾಗಬೇಕು ಅಂತ ನಮ್ಮ ಆಸೆ. ಇದ್ರ ಜೊತೆಗೆ ಅವ್ರಿಗೆ ಮತ್ತೊಮ್ಮೆ ಶುಭಾಶಯ ಕೋರುತ್ತಾ ಜೈ ಸದಾಮಣ್ಣ. ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಸದಸ್ಯರು, ಮೊದಲನೇದಾಗಿ ಸದಾಮಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರ ರಾಜಕೀಯದಲ್ಲಿ ಇನ್ನೂ ಎತ್ತರವಾಗಿ ಬೆಳೆಯಲಿ ಅನ್ನೋದೊಂದು ಆಸೆ. ಅವ್ರಿಗೆ ಒಳ್ಳೆಯದಾಗಲಿ. ಕಣ್ಮಣಿಯಾದ ಸದಾಮಣ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸದಾಮಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯ. ಸದಾಮಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಶಂಭಯ್ಯ ಸದಾಮಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹೆಚ್ಚಿನ ರಾಜಕೀಯ ಮಟ್ಟದಲ್ಲಿ ಬೆಳೀಬೇಕು ಅಂತ ನಮ್ಮ ಆಸೆ. ಒಳ್ಳೆಯದಾಗಲಿ. ಪ್ರೀತಿಯ ನಾಯಕರಾದಂತಹ ಸರ್ಜಾಪುರ ಸದಾಮಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಮುಳಬಾಗಿಲು ಕ್ಷೇತ್ರದಲ್ಲಿ MLA ಆಗ್ಬಿಟ್ಟು ಬರಲಿ ಅಂತ ನಾವೆಲ್ಲ ಆಶಿಸ್ತೀವಿ. ಮತ್ತೊಮ್ಮೆ ಸದಾಮಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಕಾಂಗ್ರೆಸ್ ಮುಖಂಡರಾದ ಸದಾಮಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. ಅವ್ರ ರಾಜಕೀಯ ಭವಿಷ್ಯ ಮತ್ತಷ್ಟು ಉಜ್ವಲವಾಗಿರಲಿ ಅಂತ ಕೋರ್ಕೊಳ್ತೇನೆ. ಹೌದು, ಇವತ್ತು ನನ್ನ ಹುಟ್ಟುಹಬ್ಬವನ್ನು ಮೊದಲಿಗೆ ನಮ್ಮ ಕುಲದೇವತೆ ಆದಂಥ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬಂದು, ಮತ್ತು ಮುಳುಬಾಗಿಲಿಗೆ ಹೋಗಿ ಮುಳುಬಾಗಿಲಲ್ಲಿ ಅಗಸ್ತೇಶ್ವರ ಮತ್ತು ರಣಭೈರಮ್ಮ ಟೆಂಪಲಲ್ಲಿ ಪೂಜೆ ಮಾಡಿದರು. ಅದೇ ರೀತಿ ವಿರೂಪಾಕ್ಷಿ ಟೆಂಪಲಲ್ಲಿ ಹೋಗಿ ಪೂಜೆ ಮಾಡಿ, ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗೆ ಊಟವನ್ನು ಬಡಿಸಿ ಅನ್ನದಾಸೋಹ ಮಾಡಿ, ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ ಮುಳಬಾಗಿಲು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ಇವರಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ ಆಪಲ್ಲು ಮತ್ತು ಬ್ರೆಡ್ಡು ಮತ್ತು ಹಾಲನ್ನು ವಿತರಣೆ ಮಾಡಿ, ಅದೇ ರೀತಿ ಮತ್ತೆ ಬಂದು ಧ್ವಂಸಂದ್ರದಲ್ಲಿ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಬುಕ್ಕು ಮತ್ತು ಪ್ಲೇಟು ಮತ್ತು ಬಾಟ್ಲನ್ನು ವಿತರಣೆ ಮಾಡಿಸಿ, ಆಮೇಲೆ ಅದ ನಂತರ ಕನ್ನಳ್ಳಿಯಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಹೋಗಿ ಅಲ್ಲಿ ಅನ್ನದ ದಾಸೋಹ ಮಾಡಿಸಿ, ಮತ್ತು ಅದೇ ರೀತಿ ಇದಕ್ಕೆ ಲಕ್ಕನ್ ಧ್ವಂಸಂದ್ರಕ್ಕೆ ಹೋಗಿ ಅಲ್ಲಿ ಎಲ್ಲ ಮಕ್ಕಳಿಗೆ ಊಟದ ವ್ಯವಸ್ಥೆ ಮತ್ತು ಪೆನ್ನು ಬುಕ್ಕು ಪೆನ್ಸಿಲನ್ನು ವಿತರಣೆ ಮಾಡಿಸಿ, ಮತ್ತು ಸರ್ಜಾಪುರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಎಲ್ಲ ಗೆಳೆಯರು, ಸಹೋದರರು ಮತ್ತು ಸ್ನೇಹಿತರು ಎಲ್ಲರೂ ಹಿರಿಯರು ಕಿರಿಯರು ಎಲ್ಲ ಸೇರಿ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಹಾಗಾಗಿ ಎಲ್ರಿಗೂ ಬಂದಂಥ ಎಲ್ಲ ನನ್ನ ಸ್ನೇಹಿತರು, ನಮ್ಮ ಅಣ್ಣ ತಮ್ಮಂದರು, ಭಾವಂದರು, ಎಲ್ಲರೂ ದೊಡ್ಡವರು ಚಿಕ್ಕವರು ಎಲ್ಲರೂ ಬಂದಿದ್ದಕ್ಕೆ ಅವ್ರಿಗೆ ನನಗೆ ಬಂದು ಶುಭ ಕೋರಿದ್ದಕ್ಕೆ ಅವ್ರಿಗೆ ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಹೀಗಾಗಿ ಇವತ್ತು ನನ್ನ ಹುಟ್ಟುಹಬ್ಬ ಭಾಳ ಸರಳತೆಯಿಂದ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ನಮ್ಮ ಸ್ನೇಹಿತರು ಮತ್ತು ಬಂಧು ಬಳಗದವರೆಲ್ಲ ಬಂದು ಇವತ್ತು ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಮೊದಲಿಗೆ ಅವ್ರಿಗೆ ನಾನು ಕೃತಜ್ಞತೆ ತಿಳಿಸಿ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಈಗ ಅಭಿಮಾನಿಗಳನ್ನೋದು ಮನಸ್ಸಿಂದ ಬರಬೇಕು. ಪ್ರೀತಿ ವಿಶ್ವಾಸ ಎಲ್ಲಿರ್ತದೆ ಅಲ್ಲಿ ಎಲ್ಲ ಜನ ಬಂದು ಸೇರ್ತಾರೆ. ಪ್ರೀತಿ ವಿಶ್ವಾಸ ಎಲ್ಲಿ ಇರಲ್ಲ ಅಲ್ಲಿ ಜನ ಸೇರಲ್ಲ. ಪಕ್ಷಾತೀತವಾಗಿ ಎಲ್ಲರೂ ಬಂದು ನನಗೆ ಯಾವುದೇ ರೀತಿ ಎಲ್ಲ ಪಕ್ಷದವರು ಬಂದಿದ್ದರು, ಎಲ್ಲ ಪಕ್ಷದವರು ಬಂದು ವಿಶ್ ಮಾಡಿದ್ದಾರೆ. ಅದು ಇವತ್ತು ನಾವೇನು ಪಾರ್ಟಿ ವತಿಯಿಂದ ನಾವೇನು ಹುಟ್ಟುಹಬ್ಬ ಮಾಡ್ತಾಯಿಲ್ಲ. ಇದು ನಮ್ಮ ಒಂದು ವೈಯಕ್ತಿಕವಾದಂಥ ಒಂದು ಹುಟ್ಟುಹಬ್ಬ ನಡೀತಾ ಇರೋದ್ರಿಂದ ಎಲ್ಲರೂ ಬಂದು ಪಕ್ಷಾತೀತವಾಗಿ ಬಂದು ನನಗೆ ಶುಭಾಶಯವನ್ನು ಕೋರಿದ್ದಾರೆ.
ಈಗ ನಮ್ಮ ನಾಯಕರು ನಮ್ಮ ಇವರಾದಂಥ ಈಗ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಮಾಡಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಇನ್ನೂ ಪ್ರಬಲವಾಗ್ತದೆ. ಇನ್ನೂ ಮುಂದಿನ 2028ಗೆ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಕೆಲಸ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡ್ತಾರೆ. CM ಆದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಸಾಹೇಬರು ಅವರು ಹಿರಿಯರು. ಅವರಿಗೆ ಸೆಂಟ್ರಲಲ್ಲಿ ಕೇಂದ್ರದಲ್ಲಿ ಇದ್ದುಕೊಂಡು ಎಲ್ಲ ಸ್ಟೇಟ್ಗಳನ್ನು ಓಡಾಡಿಕೊಂಡು ಸುತ್ತಕೊಂಡು ಬಂದಿದ್ದಾರೆ. ಅವರು ಪಾರ್ಟಿನ ಹೆಂಗೆ ಸಂಘಟನೆ ಮಾಡಬೇಕು, ಬೂತ್ ಲೆವೆಲಲ್ಲಿ BLOಗಳ ಮುಖಾಂತರ ಸಂಘಟನೆ ಮಾಡಬೇಕಂತ ಅವ್ರಿಗೆ ಗೊತ್ತಿದೆ, ಅವ್ರು ಮಾಡ್ತಾರೆ. ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ರೀತಿಯ ಒಂದು ಬೆಂಬಲವನ್ನು ನೀಡಿ ಎಲ್ಲ ಸರ್ಕಾರದವರು ಎಲ್ಲ ಬೆಂಬಲ ನೀಡಿ ಪಾರ್ಟಿನ ಸಂಘಟನೆ ಮಾಡ್ತಾರೆ ಅಂತ ಹೇಳಿದ್ರು. ಮುಳಬಾಗಿಲಲ್ಲಿ ಒಂದು ಪ್ರಬಲ ಆಕಾಂಕ್ಷೆ ಆಗಿದೆ. 2023ರಲ್ಲಿ ಟಿಕೆಟ್ ಕೈತಪ್ಪಿದೆ. ಈಗ ನಮ್ಮ ನಾಯಕರುಗಳು ಎಲ್ಲರೂ ಕೊತ್ತೂರು ಮಂಜಣ್ಣವ್ರು ಇರ್ಬೋದು, ಎಲ್ಲ MLAಗಳೆಲ್ಲ ಸೇರಿ ಯಾರು ಗೆಲ್ತಾರೆ, ಯಾರಿಗೆ ನಾವು ಪಾರ್ಟಿಗೆ ಟಿಕೆಟ್ ಕೊಟ್ಟರೆ ಗೆಲ್ಬೋದು, ಮುಂದಿನ ದಿನ ನಾವು ಸರ್ಕಾರ ನಡೆಸಬೇಕಂದ್ರೆ ನಮ್ಮ MLAಗಳು ಗೆಲ್ಲಬೇಕು ಅನ್ನೋ ಒಂದು ಆಲೋಚನೆ ಮಾಡಿ ಮುಂದಿನ ದಿನ ಟಿಕೆಟ್ ನಿರ್ಧಾರ ಮಾಡ್ತಾರೆ. ಒಟ್ಟಾರೆ ನೆಕ್ಸ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಬರ್ತದೆ, ಅಧಿಕಾರಕ್ಕೆ ಬರ್ತದೆ. ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಏನು ಎಲ್ಲ ಖರ್ಗೆ ಸಾಹೇಬರ ಒಂದು ನೇತೃತ್ವದಲ್ಲಿ AICC ಖರ್ಗೆ ನೇತೃತ್ವದಲ್ಲಿ KPCC BK ಹರಿಪ್ರಸಾದ್ ನೇತೃತ್ವದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಸರ್ಕಾರ ಬಂದೇ ಬರುತ್ತೆ ಅನ್ನೋ 100ಕ್ಕೆ 100 ವಿಶ್ವಾಸ ಇದೆ.